ಸಾಂಪ್ರದಾಯಿಕ ಉಡುಗೆ ತೊಟ್ಟು ಚಂದವಾಗಿ ರೆಡಿಯಾಗಿ ಕೈನಲ್ಲಿ ಕುಂಕುಮ ವಿಭೂತಿ ಹಿಡಿದುಕೊಂಡು ಹೀಗೆ ಮನೆ ಮನೆಗೆ ತೆರಳಿ ಯಾವುದೋ ಮದುವೆ ಸಮಾರಂಭಕ್ಕೋ ಅಥವಾ ತೊಟ್ಟಿಲು ಶ್ರೀಮಂತ ಕಾರ್ಯಕ್ರಮ ಆಹ್ವಾನಕ್ಕಲ್ಲ, ಬದಲಾಗಿ ಇದೇ ತಿಂಗಳು ದಿನಾಂಕ 24, 25 ಹಾಗೂ 26ರಂದು ಜರುಗಲಿರುವ ಪುಸ್ತಕ ಸಂತೆ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಬನ್ನಿ ಎಂದು ಪಾಂಪ್ಲೆಟ್ ವಿತರಿಸಿ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದಾರೆ ಈ ಸಾಂಪ್ರದಾಯಿಕ ಉಡುಗೆ ತೊಟ್ಟ ಸಾಹಿತಿಗಳು. ಬಹುಶಃ ಇಂತಹ ಪ್ರೀತಿ ಆತ್ಮೀಯ ಕರೆ ಇದೇ ಮೊದಲು ಅನ್ಸತ್ತೆ. ಪುಸ್ತಕ ಸಂತೆ ಇದು ಕೇವಲ ಭಾಲ್ಕಿ ಹಿರೇಮಠ ಸಂಸ್ಥಾನಕ್ಕೆ ಆಗಲಿ ಅಥವಾ ಗುರುನಾಥ್ ರಾಜಗಿರ ಆಗಲಿ ಅಥವಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರು ಸುರೇಶ್ ಚನ್ಶೆಟ್ಟಿ ಸೇರಿದಂತೆ ಅವರ ಬಳಗಕ್ಕೆ ಮಾತ್ರ ಸೀಮಿತವಿರುವ ಕಾರ್ಯಕ್ರಮವಲ್ಲ. ರಾಜ್ಯ ಮಟ್ಟಕ್ಕೆ ಬೆಂಗಳೂರಿನಂಥ ದೊಡ್ಡ ದೊಡ್ಡ ಮಹಾನಗರಕ್ಕೆ ಸೀಮಿತವಿರುವ ಕಾರ್ಯಕ್ರಮಗಳನ್ನು ಬೀದರ್ನಲ್ಲಿ ಆಯೋಜಿಸಿ ಅದನ್ನು ಯಶಸ್ಸು ಮಾಡುವ ಸಂಕಲ್ಪ ಎಲ್ಲರದ್ದಾಗಿದೆ. ಪುಸ್ತಕ ಸಂತೆ ಇದು ಈ ಭಾಗದ ಸಾಹಿತ್ಯ, ಕಲೆ, ಸಂಸ್ಕೃತಿ, ಪುಸ್ತಕದಲ್ಲಿನ ನೈಜತೆಯನ್ನು, ಸಾಹಿತ್ಯದ ಸಿರಿವಂತಿಕೆಯನ್ನು ಸಾರುವ ಹಬ್ಬವಾಗಿದೆ. ನಮ್ಮವರನ್ನ ಒಗ್ಗೂಡಿಸುವ, ಒಂದೆಡೆ ಸೇರಿಸುವ ಕಾರ್ಯಕ್ರಮ ಕೂಡ ಹೌದು. ಮುಖ್ಯವಾಗಿ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಮೊಬೈಲ್ ಗೋಜಿನಿಂದ ದೂರ ಸರಿಸಿ ಪುಸ್ತಕದತ್ತ ಮುಖ ಮಾಡುವ, ಇನ್ನೆಂದೂ ಕೂಡ ಮೊಬೈಲ್ ಗೋಜಿಗೆ ಹೋಗದ ಹಾಗೆ ಮಾಡುವ ಪ್ರಯತ್ನ ಕೂಡ ಹೌದು. ಪುಸ್ತಕ ಸಂತೆಯ ರೂವಾರಿಗಳು ವೀರಲೋಕ ಪ್ರಕಾಶನದ ಮುಖ್ಯಸ್ಥ ವಿರಕಪುತ್ರ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದ ಪುಸ್ತಕ ಸಂತೆಯು ಐತಿಹಾಸಿಕ ದಾಖಲೆಯನ್ನು ಮಾಡಿದೆ. ಅದಕ್ಕೂ ಒಂದು ತೂಕ ಹೆಚ್ಚಾಗಿ ಬೀದರ್ನಲ್ಲಿ ನಡೆಯಲಿರುವ ಪುಸ್ತಕ ಸಂತೆಯನ್ನು ಯಶಸ್ವಿಗೊಳಿಸುವ ಸಂಕಲ್ಪ ನಮ್ಮದಾಗಿದೆ. ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುಸ್ತಕ ಸಂತೆಗೆ ಬಂದು ಕಡ್ಡಾಯವಾಗಿ ಪುಸ್ತಕಗಳನ್ನು ಖರೀದಿ ಮಾಡಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ರಾಜಧಾನಿ ಬೆಂಗಳೂರಿನಿಂದ ನೂರಾರು ಜನ ಸಾಹಿತಿಗಳು, ಪ್ರಕಾಶಕರು, ಚಲನಚಿತ್ರ ನಟ ನಟಿಯರು ಈ ಪುಸ್ತಕ ಸಂತೆಗೆ ಬರ್ತಾ ಇದ್ದಾರೆ. ಇದೊಂದು ರಾಜ್ಯ ಮಟ್ಟದ ಸಾಹಿತಿಗಳ, ಪ್ರಕಾಶಕರ ಹಾಗೂ ಓದುಗರ ಸಮಾಗಮವಾಗಲಿದೆ. ಬರಗೂರು ರಾಮಚಂದ್ರಪ್ಪ, ವಿಶ್ವೇಶ್ವರ ಭಟ್, ವಸುಧೇಂದ್ರ, ಎಸ್.ಜಿ. ಸಿದ್ದರಾಮಯ್ಯ ಮತ್ತು ಚಲನಚಿತ್ರ ನಟ ಪ್ರೇಮ್, ಶ್ರೀನಗರ್ ಕಿಟ್ಟಿ, ಅಶ್ವಥ್ ನೀನಾಜಂ ಸೇರಿದಂತೆ ನಟಿ ಶ್ರುತಿ ಸೇರಿದಂತೆ ಹಲವು ಖ್ಯಾತನಾಮರು ಈ ಸಂತೆಗೆ ಸಾಕ್ಷಿಯಾಗಲಿದ್ದಾರೆ. ಇವರೆಲ್ಲರೂ ಸಂತೆಯ ಜೊತೆಗೆ ಬೀದರ್ ಜಿಲ್ಲೆಯ ಪ್ರವಾಸ ಮಾಡಲಿದ್ದಾರೆ. ಇದರಿಂದ ಪುಸ್ತಕಕ್ಕೂ ಹಾಗೂ ಜಿಲ್ಲೆಯ ಪ್ರವಾಸೋದ್ಯಮಕ್ಕೂ ಹೊಸ ಉತ್ತೇಜನ ನೀಡಿದಂತಾಗ್ತದೆ. ಈ ಪುಸ್ತಕ ಸಂತೆಯಲ್ಲಿ ಪ್ರಮುಖ 50 ಪುಸ್ತಕ ಮಳಿಗೆಗಳು, 1 ಲಕ್ಷಕ್ಕೂ ಅಧಿಕ ಪುಸ್ತಕಗಳು, ಏಕಕಾಲಕ್ಕೆ 100ಕ್ಕೂ ಹೆಚ್ಚು ಜನ ಸಾಹಿತಿಗಳು ಜಿಲ್ಲೆಗೆ ಆಗಮಿಸುತ್ತಿರುವುದು ಓದುಗರಿಗೆ ದೊರೆತ ಬಹುದೊಡ್ಡ ಸೌಲಭ್ಯ ಕೂಡ ಆಗಿದೆ. ಈ ಪುಸ್ತಕ ಸಂತೆಯು ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿ ದಾಖಲಾಗಲಿದೆ. ಸಾರ್ವಜನಿಕರು, ಓದುಗರು, ವಿದ್ಯಾರ್ಥಿಗಳು ಮತ್ತು ಕನ್ನಡ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಂತೆಯಲ್ಲಿ ಪಾಲ್ಗೊಂಡು ಪುಸ್ತಕಗಳನ್ನು ಕಡ್ಡಾಯವಾಗಿ ಖರೀದಿ ಮಾಡಬೇಕು ಎಂದು ಮನವಿ ಮಾಡಿದರು. ಬೀದರ್ ನಗರದ ನೆಹರು ಕ್ರೀಡಾಂಗಣದ ಹತ್ತಿರದ ಸಾಯಿ ಸ್ಕೂಲ್ ಗ್ರೌಂಡ್ ಜನವರಿ 24, 25, 26ರಂದು ಈ 3 ದಿನಗಳ ಕಾಲ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಈ ಪುಸ್ತಕ ಸಂತೆಯ ಕಾರ್ಯಕ್ರಮ ಜರುಗಲಿದೆ. ಸಂತೆಯಲ್ಲಿ ಪುಸ್ತಕ ಮಳಿಗೆಗಳ ಜೊತೆಗೆ ವಾಣಿಜ್ಯ ಮಳಿಗೆಗಳು, ಮಕ್ಕಳ ಮನರಂಜನಾ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಲಿವೆ. ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿರಲಿದೆ. ಗುರುನಾಥ್ ರಾಜಗಿರ ಸೇರಿದಂತೆ ಸುರೇಶ್ ಚನ್ಶೆಟ್ಟಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋಗಿ ಪುಸ್ತಕ ಸಂತೆ ಇದೇ ಬನ್ನಿ ಎಂದು ಆಹ್ವಾನ ಮಾಡ್ತಾ ಇದ್ದಾರೆ. ಇತ್ತ ಸಾಂಪ್ರದಾಯಿಕ ಉಡುಗೆ ತೊಟ್ಟ ಮಹಿಳೆಯರು ಮನೆ ಮನೆಗೆ ತೆರಳಿ ಕುಂಕುಮ ವಿಭೂತಿ ಹಚ್ಚಿ ಕಾರ್ಯಕ್ರಮದ ಪ್ರಚಾರಾರ್ಥ ಪಾಂಪ್ಲೆಟ್ ನೀಡಿ ಕಾರ್ಯಕ್ರಮಕ್ಕೆ ಬನ್ನಿ ಎಂದು ಮಾಹಿತಿ ನೀಡಿ ತಪ್ಪದೇ ಬನ್ನಿ, ವಿಶೇಷವಾಗಿ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಬನ್ನಿ ಎಂದು ಆಹ್ವಾನ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮ ಉದ್ದೇಶಿಸಿ ಸಾಹಿತಿ ಕಸ್ತೂರಿ ಪಟ್ಪಳ್ಳಿ, ವಿದ್ಯಾವತಿ ಬಲ್ಲೂರು, ರೂಪಾ ಪಾಟೀಲ್, ಡಾಕ್ಟರ್ ಜಗದೇವಿ, ವಿದ್ಯಾವತಿ ಹಿರೇಮಠ್ ಸೇರಿದಂತೆ ಇನ್ನಿತರರು ಮಾತನಾಡಿದರು. 4, 25, 26ರಂದು ಪುಸ್ತಕ ಸಂತೆ ಇದೆ. ಅದಕ್ಕೆ ನೀವೆಲ್ಲರೂ ಬನ್ನಿರಿ. ನೀವು ಕುಟುಂಬ ಸಹಿತ, ಮಕ್ಕಳ ಸಹಿತ ಕರ್ಕೊಂಡು ಬನ್ನಿ. ಇಲ್ಲಿ ಎಲ್ಲ ಅವಕಾಶ ಇದೆ. ಭಾಲ್ಕಿ ಹಿರೇಮಠ ಸಂಸ್ಥಾನ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ನಡೆಯುತ್ತಿರುವ ಜನವರಿ 24, 25, 26 ನಡೆದಿರುವ ಪುಸ್ತಕ ಸಂತೆಗೆ ತಾವು ಬನ್ನಿ, ತಮ್ಮವರನ್ನು ಕರೆದುಕೊಂಡು ಮನೆಯಾಗ ಅಣ್ಣರಿಗೆ ತೋರಿಸ್ರಿ ಮತ್ತು ಮಕ್ಕಳಿಗೆ ತೋರಿಸ್ರಿ. ಮಕ್ಕಳಿಗೆ 3 ದಿನ ಕಡೆ ಪುಸ್ತಕ ಸಿಗ್ತಾ ಪುಸ್ತಕ ಖರೀದಿ ಮಾಡಿ. ನಿಮ್ಮೆಲ್ಲ ನೆಂಟರಿಷ್ಟರು, ಗೆಳೆಯ ಗೆಳತಿಯರು ಎಲ್ಲರಿಗೂ ಭಾಲ್ಕಿ ಹಿರೇಮಠ ಸಂಸ್ಥಾನ ಹಾಗೂ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ನಡೆಯುತ್ತಿರುವ ಪುಸ್ತಕ ಸಂತೆ ಜನವರಿ 24, 25, 26ರಂದು ತಾವು ಬನ್ನಿ, ತಮ್ಮವರನ್ನು ಕರೆಯುತ್ತಾರೆ.
ಎಲ್ಲ ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತೀರಿ. ಆದ್ರೆ ಇದು ಪುಸ್ತಕ ಸಂತೆ ಅದ. ಪುಸ್ತಕ ಓದಿದ್ರೆ ಮಕ್ಕಳ ಜ್ಞಾನ ವೃದ್ಧಿ ಆಗ್ತದ. ಅದಕ್ಕೆ ಎಲ್ಲರೂ ಕೂಡ ತಮ್ಮವರನ್ನು ಕರೆದುಕೊಂಡು ಬರೀ 24, 25, 26 ಸಾಯಿ ಸ್ಕೂಲ್ನಾಗ ವೀರಲೋಕ ಬೆಂಗಳೂರು ಮತ್ತು ನಮ್ಮದು ಒಂದು ಪರಿಷತ್ತಿನ ಕಡೆಯಿಂದ ಮಾಡ್ಲಿಕ್ಕತ್ತಾರ. ತಾವೆಲ್ಲರೂ ಕೂಡ ಭಾಳಷ್ಟು 1 ಲಕ್ಷ ಪುಸ್ತಕಗಳು ಅಲ್ಲವ. ಅದಕ್ಕೆ ತಾವೆಲ್ಲರೂ ಬಂದು ನೋಡಿದ್ರೆ ಒಂದು 4 ಪುಸ್ತಕನೇ ನಿಮ್ಗೆ ಖರೀದಿ ಮಾಡ್ಬೇಕನ್ನಿಸ್ತದೆ ಅಲ್ಲಿ ಬಂದು ನೋಡಿದಾಗ. ಅದಕ್ಕೆ ತಮ್ಮ ಸಲುವಾಗಿ ನಾವೆಲ್ಲರೂ ತಮಗೆ ಹೇಳಕ್ಕೆ ಬಂದೀವಿ. ತಾವೆಲ್ಲರೂ ಕೂಡ ಬರ್ತೀರಿ ಅಂತ ನಂಬ್ತೀನಿ. ತಮ್ಮ ಮಕ್ಕಳಿಗೂ ಕರ್ಕೊಂಡು ಬರ್ರಿ. ಶರಣಾರ್ಥಿ. ಬಾಲ್ಕಿ ಹಿರೇಮಠ ಸಂಸ್ಥಾನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಗೂ ವೀರಲೋಕ ಪುಸ್ತಕ ಇದರ ಸಹಯೋಗದಲ್ಲಿ ಭಾಳ ರಾಜ್ಯ ಮಟ್ಟದ ದೊಡ್ಡ ಪ್ರಮಾಣದಲ್ಲಿ ಪುಸ್ತಕ ಸಂತೆ ನಮ್ಮ ಬೀದರ್ನಲ್ಲಿಯೇ ನಡೀತಾ ಇದೆ. ಹೀಗಾಗಿ ಎಲ್ಲರೂ ಪುಸ್ತಕ ಸಂತೆಗೆ ನಾವು ಎಲ್ಲರೂ ಕೂಡಿ ಭಾಗಿಯಾಗೋಣ. ಯಾಕಂದರೆ ಪುಸ್ತಕ ನಾವು ತಲೆ ತಗ್ಗಿಸಿ ಪುಸ್ತಕವನ್ನು ಓದಿದರೆ ನಮ್ಮ ತಲೆಯನ್ನು ಎತ್ತುವಂತೆ ಅದು ಮಾಡ್ತದೆ, ನಮ್ಮ ಗೌರವವನ್ನು ಹೆಚ್ಚಿಸ್ತದೆ. ನಾವು ಮೊಬೈಲ್ನ ಸಂಸ್ಕೃತಿಯನ್ನು ಬಿಟ್ಟು ಪುಸ್ತಕ ಸಂಸ್ಕೃತಿಗೆ ನಾವು ಪುಸ್ತಕ ಸಂತೆಯ ಒಂದು ಸಂಸ್ಕೃತಿಯನ್ನು ಬೆಳೆಸೋಣ. ಹೀಗಾಗಿ ಈ ಪುಸ್ತಕ ಸಂತೆಯಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳು ಹಾಗೂ ನಟ ನಟಿಯರು, ಮಕ್ಕಳ ಆಟದ ಒಂದು ಚಟುವಟಿಕೆಗಳು ಕೂಡ ಅಲ್ಲಿ ಮನರಂಜನೆಯ ಒಂದು ಕಾರ್ಯಕ್ರಮಗಳು ಕೂಡ ಏರ್ಪಡಿಸಿದ್ದಾರೆ. ಹೀಗಾಗಿ ಸಾಕಷ್ಟು ಪುಸ್ತಕಗಳನ್ನು ನಾವು ನೋಡುವಂತೆ, ಆ ಪುಸ್ತಕವನ್ನು ನಾವು ಖರೀದಿಸುವಂಥ ಒಂದು ಸಂಸ್ಕೃತಿ ಕೂಡ ನಾವು ಬೆಳೆಸಬೇಕು. ಬರೀ ನೋಡಿ ನಾವು ಬರುವುದಲ್ಲ, ಪ್ರತಿಯೊಬ್ಬರೂ ಕೂಡ ಪುಸ್ತಕವನ್ನು ಖರೀದಿಸಿ ಆ ಪುಸ್ತಕವನ್ನು ಓದಿ ಆನಂದಿಸಿ ನೀವೆಲ್ಲರೂ ಈ ಬೃಹತ್ತಾಗಿರ್ತಕ್ಕಂಥ ಪುಸ್ತಕ ಸಂತೆಯಲ್ಲಿ ಭಾಗಿಯಾಗಿರಿ ಅಂತ ಈ ಬೀದರ ಜನತೆಯಲ್ಲಿ ಹಾಗೂ ಇಡೀ ಕರ್ನಾಟಕ ಜನತೆಯಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ನನ್ನ ಹೆಸರು ವಿದ್ಯಾವತಿ ಬಲ್ಲೂರು. ನಾನು ಬಸವ ಕೇಂದ್ರದ ಮಹಿಳಾ ಘಟಕದ ಅಧ್ಯಕ್ಷೆ. ಸರ್ವರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಕಸ್ತೂರಿ ಎಸ್ ಪಟ್ಪಳ್ಳಿ, ಸಾಹಿತಿಗಳು ಬೀದರ್. ನಾನು 24, 25, 26ರಲ್ಲಿ ನಡೀತಕ್ಕಂಥ ಸಾಯಿ ಸ್ಕೂಲ್ ಆವರಣದಲ್ಲಿ ಪುಸ್ತಕ ಸಂತೆ ಕಾರ್ಯಕ್ರಮ ವೀರಲೋಕ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಬಾಲ್ಕಿ ಮಠಾಧೀಶರಿಂದ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಎಲ್ಲ ಬೀದರ್ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ. ಇದು ಬೀದರ್ ಜನತೆ ಮಾತ್ರವಲ್ಲ, ಇಡೀ ಕರ್ನಾಟಕದ ಜನತೆಯು ಕೂಡ ನಮ್ಮ ಬೀದರ್ಗೆ ಬರಬೇಕು. ಸುಮಾರು 1 ಲಕ್ಷ ಪುಸ್ತಕಗಳನ್ನು ಇಡಲಾಗಿದೆ ಹಾಗೂ 52 ಮಳಿಗೆಗಳನ್ನು ಅಲ್ಲಿ ಇಡಲಾಗಿದೆ. ಮತ್ತು ಅದ್ರ ಜೊತೆಗೆ ಸಿನಿಮಾ ಆ್ಯಕ್ಟ್ರಸ್ ಕೂಡ ಹೊಂಟಾರ. ಭಾಳಷ್ಟು ದೊಡ್ಡ ದೊಡ್ಡ ಸಾಹಿತಿಗಳು, ಸಿನಿಮಾ ನಟ ನಟಿಯರು ಮತ್ತು ಸಣ್ಣ ಮಕ್ಕಳು ಮನೋರಂಜನೆ ಕೊಡಲಿಕ್ಕೆ ಎಲ್ಲ ರೀತಿಯಿಂದ ಆಯೋಜನೆ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಬರೀ ಮಕ್ಕಳಿಗೆ ಆಟದ ಕಡೆ ಒಯ್ತೀವಿ, ಅದು ಓಕೆ. ಆದ್ರೆ ಸಿನಿಮಾಗೆ ತೋರಿಸ್ತೀವಿ, ಮೊಬೈಲ್ ಕೊಡ್ತೀವಿ, ಟಿ ವಿ ತೋರಿಸ್ತೀವಿ, ಎಲ್ಲೋ ಗಾರ್ಡನ್ಗೆ ಒಯ್ತೀವಿ, ಎಲ್ಲನೂ ನಮಗೆ ಬೇಕು. ಆದ್ರೆ ಅದ್ರ ಜೊತೆಗೆ ಹೆಚ್ಚಿನ ಒಂದು ಜ್ಞಾನ ಪುಸ್ತಕದಲ್ಲಿರ್ತದೆ. ಯಾಕಂದ್ರೆ ಪುಸ್ತಕ ಇದ್ದವನಿಗೆ ಸ್ನೇಹಿತನ ಅವಶ್ಯಕತೆ ಇಲ್ಲ. ಪುಸ್ತಕ ನಾವು ಎಷ್ಟು ಓದ್ತೀವಿ ಅದರ ಜ್ಞಾನ ಭಂಡಾರ ನಮ್ಮಲ್ಲೇ ಇರ್ತದೆ, ಒಳ್ಳೆ ನಾಲೆಜ್ ಬರ್ತದೆ. ಅದಕ್ಕೆ ಆ ಪುಸ್ತಕವನ್ನು ರಚನೆ ಮಾಡೋದು ಮತ್ತು ಅದನ್ನು ಓದೋದು ಇವೆರಡು ಒಳ್ಳೆಯ ಮನುಷ್ಯನ ಕ್ರಿಯೆಗಳು. ಅದಕ್ಕೆ ಪುಸ್ತಕವನ್ನು ನಮ್ಮ ಬೀದರ್ನಲ್ಲಿರ್ತಕ್ಕಂಥ ಮಹಿಳಾ ಮಣಿಗಳು ಹಾಗೂ ಪುರುಷರು ಅನೇಕ ಸಾಕಷ್ಟು ಪುಸ್ತಕಗಳನ್ನು ಬರೆದಾರ. ಅವ್ರದ್ದು ಕೂಡ 2 ಮಳಿಗೆಗಳನ್ನು ಮಾಡ್ತಾ ಇದ್ದದ್ದು. ತಾವು ಬರ್ರಿ, ತಮ್ಮವರನ್ನು ಕರೆದುಕೊಂಡು ಬರ್ರಿ, ಪುಸ್ತಕಗಳು ಹೆಂಗವ ನೋಡ್ರಿ, ಅದರ ಒಳಗಿನ ಒಂದು ಸತ್ವವನ್ನು ನೋಡ್ರಿ. ತಾವೆಲ್ಲರೂ ಕರೆದುಕೊಂಡು ಅದನ್ನು ಓದ್ರಿ. ಬಂದು ಒಂದು 4 ಪುಸ್ತಕ ಕೈಯಾಗಿ ಹಿಡ್ಕೊಂಡು ಹೋದ್ರೆ ನಮ್ಮ ಒಂದು ಮನೆಗೂ ಗ್ರಂಥಾಲಯ ಆಗ್ತದೆ. ನಮ್ಮ ರಾಜ್ಯ ಸರ್ಕಾರ ಆದೇಶ ಮಾಡ್ಯದ ಎಲ್ಲರ ಮನೆಯಲ್ಲಿ ಪುಸ್ತಕ ಇರಬೇಕು, ಮನೆಯೂ ಕೂಡ ಗ್ರಂಥಾಲಯ ಮಾಡಬೇಕಂತ ಅವರ ಆದೇಶ. ನಮ್ಮೆಲ್ಲರ ಒಂದು ಅಭಿಮಾನ ತಮಗೆಲ್ಲರಿಗೂ ಕೂಡ ಮುಟ್ತದ. ತಾವು ಬನ್ನಿರಿ, ತಮ್ಮವರನ್ನು ಕರೆದುಕೊಂಡ್ರಿ, ಮಕ್ಕಳನ್ನು ಮೊದಲು ಕರ್ಕೊಂಡು ಬಂದ್ರಿ. ಅದಕ್ಕೆ ನಾವು ಕಳಕಳಿಯ ವಿನಂತಿಸಿಕೊಳ್ತೀವಿ, ತಾವೆಲ್ಲರೂ ಬರ್ತೀರಿ ಅಂತ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ ನಮಸ್ಕಾರ ಹೇಳುತ್ತಾ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅರ್ಥಿ ಎಲ್ಲರಿಗೂ ಇದೇ ಬರುವ ಜನವರಿ 24, 25 ಹಿರೇಮಠ ಸಂಸ್ಥಾನ ಬಾಲ್ಕಿ ಅರ್ಪಿಸುವ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ನಡೆಯಲಿರುವ ಗುರುನಾಥ್ ರಾಜ್ಗಿರ ಅರ್ಪಿಸುವ ಬೀದರ್ ಜಿಲ್ಲಾ ಪುಸ್ತಕ ಸಂತೆ, ರಾಜ್ಯ ಮಟ್ಟದ ಪುಸ್ತಕ ಸಂತೆ ಜನವರಿ 24, 25, 26ರಂದು ಬೀದರ್ನಲ್ಲಿ ಸಾಯಿ ಸ್ಕೂಲ್ ಗ್ರೌಂಡ್ನಲ್ಲಿ ಜರುಗಲಿದೆ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇಂದಿನ ಕಾಲದಲ್ಲಿ ಜನ ಮೊಬೈಲನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ಪುಸ್ತಕ ಸ್ವಲ್ಪ ಹಿಂದೆ ಸರಿದಿದೆ. ಹಾಗಾಗಿ ಸ್ವಲ್ಪ ಮೊಬೈಲನ್ನು ಪಕ್ಕಕ್ಕಿಟ್ಟು
ನೀವು ಕೂಡ ಪುಸ್ತಕವನ್ನು ಓದೋದನ್ನು ಕಲೀರಿ, ಮಕ್ಕಳಿಗೂ ಕೂಡ ತಿಳಿ ಹೇಳಿರಿ. ಯಾಕಂದರೆ ದೇಶ ಸುತ್ತು ಕೋಶ ಓದು ಅಂತ ಒಂದು ನಾಣ್ಣುಡಿ ಇದೆ. ಸೊ ಆ ರೀತಿಯಾಗಿ ನಾವು ಪುಸ್ತಕಗಳನ್ನು ಖರೀದಿಸಿ ಅದನ್ನು ನಾವು ಓದಬೇಕು, ನಮ್ಮ ಮನೆಯವರಿಗೆ ಓದಿಸ್ಬೇಕು, ನಮ್ಮ ಅಕ್ಕಪಕ್ಕದವ್ರು ಗೆಳತಿರು ಪ್ರತಿಯೊಬ್ಬರಿಗೂ ಈ ಪುಸ್ತಕಕ್ಕೆ ನಾವು ವಾಪಸ್ ಕರೆದುಕೊಂಡು ಬರಬೇಕು. ಮೊಬೈಲ್ನ ಒಂದು ಯುಗದಿಂದ ಪುಸ್ತಕ ಲೋಕಕ್ಕೆ ವಾಪಸ್ ಕರೆದುಕೊಂಡು ಬರುವ ಒಂದು ಒಳ್ಳೆಯ ವಿಧಾನ ಈ ಪುಸ್ತಕ ಸಂತೆ. ಈ ಪುಸ್ತಕ ಸಂತೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ, ಯಾಕೆಂದರೆ ರಾಜ್ಯಾದ್ಯಂತ ಎಲ್ಲ ಲೇಖಕರು, ಹಿರಿಯ ಲೇಖಕರು, ಕಿರಿಯ ಲೇಖಕರು, ಸಿನಿಮಾ ನಟಿಯರು ಹಾಗೂ ಮನರಂಜನೆ ಕಾರ್ಯಕ್ರಮ ಕೂಡ ಆಯೋಜಿಸಲಾಗಿದೆ. ದಿನಾಲೂ ಸಂಗೀತ ಸಂಜೆ ಕೂಡ ಆಯೋಜಿಸಲಾಗಿದೆ. ಅದೇ ರೀತಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರೆ ನಮ್ಮ ಈ ಪುಸ್ತಕ ಸಂತೆಗೆ ಒಂದು ದೊಡ್ಡ ಕಳೆ ಬರುತ್ತದೆ ಅಂತ ಹೇಳಲು ಇಷ್ಟಪಡ್ತೇನೆ. ಸೊ ನನ್ನದೊಂದು ಸಣ್ಣ ಚುಟುಕಿನೊಂದಿಗೆ ನಿಮಗೆ ಹೇಳಲು ಇಷ್ಟಪಡ್ತೇನೆ. ನೋಡಿ, ಬನ್ನಿ ಪುಸ್ತಕದ ಸಂತೆಯಲ್ಲಿ, ಬನ್ನಿ ಪುಸ್ತಕದ ಸಂತೆಯಲ್ಲಿ, ಖರೀದಿಸಿ ಪುಸ್ತಕಗಳ ಕಂತೆ ಇಲ್ಲಿ, ಖರೀದಿಸಿ ಪುಸ್ತಕಗಳ ಕಂತೆ ಇಲ್ಲಿ, ಪುಸ್ತಕಗಳು ಒಳ್ಳೆಯ ಸಂಗಾತಿಗಳಿಲ್ಲಿ, ಪುಸ್ತಕಗಳು ಒಳ್ಳೆಯ ಸಂಗಾತಿಗಳಿಲ್ಲಿ, ಬೆಳೆಸುವ ಜ್ಞಾನವನ್ನು ಎಲ್ಲರಲ್ಲಿ, ಬೆಳೆಸುವ ಜ್ಞಾನವನ್ನು ಎಲ್ಲರಲ್ಲಿ. ನಮಸ್ಕಾರ. ನನ್ನ ಹೆಸರು ರೂಪಾ ಪಾಟೀಲ್. ನಾನು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಡಾಕ್ಟರ್ ಜಗದೇವಿ ತಿಪ್ಶೆಟ್ಟಿ ಅಂತ. ಇವತ್ತು ಪುಸ್ತಕ ಸಂತೆ ನಮ್ಮ ಬೀದರ್ದಾಗ ನಡೀತಾ ಇರೋದು ನಮ್ಮ ಭಾಳ ಖುಷಿ ಅಂತ ಕೊಡ್ತಾ ಇದೆ. ಮೊದಲು ಬೆಂಗಳೂರ್ದಾಗ ನಡೆದಿತ್ತು, ಅಂಥದ್ದು ನಮ್ಮ ಬೀದರ್ ತಂದಾರಂದ್ರೆ ಎಲ್ಲರೂ ನಾವು ಇವತ್ತು ಬೀದರ್ದವ್ರು ಎಲ್ಲರೂ ಕೈ ಜೋಡಿಸಬೇಕಾಗಿದೆ. ಅದಕ್ಕೆಲ್ಲ ಮಕ್ಕಳು ಇವತ್ತು ಮುಖ್ಯವಾಗಿ ನಾವು ಮಕ್ಕಳ ದೃಷ್ಟಿ ಇಟ್ಕೊಂಡು ನೋಡಿದಾಗ ಬಹಳಷ್ಟು ಮಕ್ಕಳಿಗೆ ಒಂದು ಉತ್ತಮ ಸ್ನೇಹಿತ ಆಗಿ ಇವತ್ತು ಪುಸ್ತಕ ಕೆಲಸ ಮಾಡ್ತಾಯಿದೆ. ಹೇಗೆ ಪುಸ್ತಕ ಹಳೆಯದಂತಲ್ಲ, ನಮಗೆ ಜ್ಞಾನ ಎಷ್ಟು ಪುಸ್ತಕದಿಂದ ಸಿಗ್ತದೆ ಅಂತಕ್ಕಂಥದ್ದು, ಒಳ್ಳೆಯ ಉತ್ತಮ ನಾಗರಿಕರಾಗಿ ಮಾಡ್ಲಿಕ್ಕೆ ಸಿಗ್ತದೆ. ಅದಕ್ಕಿಂತ ಒಂದು ಒಳ್ಳೆಯ ಸ್ನೇಹಿತನನ್ನು ಪಡ್ಕೊಳ್ಬೇಕಾದ್ರೆ ನಾವು ಪುಸ್ತಕ ಸಂತೆಗೆ ಹೋಗಿ ನಮ್ಗೆ ಯಾವ್ದು ಇಷ್ಟ ಅದ ಅದರಲ್ಲಿ ಮಕ್ಕಳಿಗೆ ಆಟ ಇದ್ರೆ ಅಲ್ಲಿ ಆಟದ ಪುಸ್ತಕ ತೊಗೊಳ್ಳೋಣ, ಯಾವುದವ್ರಿಗೆ ಅಧ್ಯಾತ್ಮ ಇದ್ದರೆ ಅಧ್ಯಾತ್ಮ ಪುಸ್ತಕ ತೊಗೊಳ್ಳೋಣ, ಯಾವುದೋ ಒಂದು ಅಭಿರುಚಿ ಬೇರೆ ಇರ್ಬೋದು, ಎಲ್ಲವೂ ಪುಸ್ತಕ ಸಿಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಅಲ್ಲಿ ಇಡೀ ರಾಜ್ಯದಾದ್ಯಂತ ಅನೇಕ ಲೇಖಕರು ಬರ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಸಂಪರ್ಕ ಮಾಡಿ ಅವ್ರ ಜೊತೆ ಒಂದು ಖುಷಿಯಾಗಿ ನಮ್ಮ ಏನಾದರೂ ಸಂಶಯಗಳಿದ್ರೆ ಅವ್ರ ಹತ್ರ ಕೇಳಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದಕ್ಕೆ ಇಂಥ ಒಂದು ಅವಕಾಶ ನಮ್ಮ ಬೀದರ್ ಬಾಗಿಲಿಗೆ ಬಂದಂದ್ರೆ ನಾವೆಲ್ಲರೂ ಮನೆಗೆ ಯಾಕೆ ಕೊಡೋಣ, ಎಲ್ಲರೂ ಹೋಗಿ ನಮ್ಮ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿ ಅದರಲ್ಲಿ ಭಾಗವಹಿಸಿ ನಾವೆಲ್ಲರೂ ಆನಂದ ಪಡೋಣ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಲೋಕದ ಸರ್ವ ಜನತೆಗೆ ಅನಂತ ನಮನಗಳು. ಬೀದರ್ನಲ್ಲಿ ರಾಜ್ಯದಲ್ಲೇ ನಡೆಯುವಂಥ ಅತಿ ಶ್ರೇಷ್ಠ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದು ಬೀದರ್ ಪುಸ್ತಕ ಸಂತೆ. ಈ ಸಂತೆಗೆ ಸರ್ವರು ಆಗಮಿಸಿ ಪುಸ್ತಕ ಒಳ್ಳೆ ಸಂಸ್ಕಾರವನ್ನು ನೀಡುವಂತಹ ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನು ಕರೆದುಕೊಂಡು ಬಂದು ಈ ಪುಸ್ತಕ ಸಂತೆಯನ್ನು ಯಶಸ್ವಿಗೊಳಿಸಿ ತಾವು ಬನ್ನಿ, ತಮ್ಮವರನ್ನು ಕರೆತನ್ನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾವತಿ ಎಸ್ ಹಿರೇಮಠ್, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್, ಕಮಠಾಣ.